ಇನ್ನು ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕಾಗಿದ್ದ ನಮ್ಮ ಕ್ಲಿನಿಕ್ ಉದ್ಘಾಟನೆ ಇಲ್ಲದೆ ಗ್ರಹಣ ಹಿಡಿದಿದ್ದು ಬಡವರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆ ಹಾದಿ ಹಿಡಿಯೋ ಹಾಗಾಗಿದೆ. ಹೆಸರಿಗೆ ಮಾತ್ರ ಗಣಿ ಜಿಲ್ಲೆ, ವ್ಯವಸ್ಥೆ ಮಾತ್ರ ದೇವರಿಗೆ ಪ್ರೀತಿ. ಏನಾಗಿದೆ ಅಲ್ಲಿ ಕಥೆ, ಜನರ ಪಾಡೇನು ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಹಳ್ಳ ಹಿಡಿತ ನಮ್ಮ ಕ್ಲಿನಿಕ್ ಯೋಜನೆ. ವೈದ್ಯರಿಲ್ಲದೆ ಉದ್ಘಾಟನೆ ಕಾಣದ ದವಾಖಾನೆ. ಕೊರೋನಾ ವೇಳೆ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಗದೆ ಅದೆಷ್ಟೋ ಮಂದಿ ಉಸಿರು ಚೆಲ್ಲಿದ್ದಾರೆ. ಅಂದಿನ ಬಿಜೆಪಿ ಸರ್ಕಾರ ಬಡವರಿಗೆ ಸಹಾಯ ಆಗ್ಲಿ ಅಂತ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಕ್ಲಿನಿಕ್ ಯೋಜನೆ ಜಾರಿ ಮಾಡಿತ್ತು. ಈಗಾಗಲೇ ಕೆಲ ಜಿಲ್ಲೆಗಳಲ್ಲಿ ನಮ್ಮ ಕ್ಲಿನಿಕ್ ಯೋಜನೆಯಿಂದ ಬಡವರಿಗೆ ಅನುಕೂಲವಾಗಿದೆ. ಆದ್ರೆ ಗಡಿನಾಡು ಬಳ್ಳಾರಿ ಜಿಲ್ಲೆಯಲ್ಲೇ 7 ಕಡೆ ನಮ್ಮ ಕ್ಲಿನಿಕ್ ಯೋಜನೆ ಹಳ್ಳ ಹಿಡಿತಾ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು 20 ನಮ್ಮ ಕ್ಲಿನಿಕ್ ಮಾಡಲು ಆದೇಶಿಸಲಾಗಿತ್ತು. 20 ಆಸ್ಪತ್ರೆಗಳ ಪೈಕಿ 7 ಕ್ಲಿನಿಕ್ ಮಾತ್ರ ಇನ್ನೂ ಉದ್ಘಾಟನೆ ಭಾಗ್ಯವನ್ನೇ ಕಂಡಿಲ್ಲ. ವೈದ್ಯರಿಲ್ಲ, ಸಿಬ್ಬಂದಿ ಇಲ್ಲ ಎನ್ನುವ ನೆಪ ಒಡ್ಡಿ ಉದ್ಘಾಟನೆ ಮಾಡ್ತಾ ಇಲ್ಲ. ಡಾಕ್ಟ್ರು ಇಲ್ಲ ಅಂತಾರೆ. ಒಂದ್ಸಲ ಫಸ್ಟ್ ಏನು ಹೇಳಿದ್ರು, ಅವ್ರು ರೆಡಿ ಮಾಡ್ಬೇಕಾದ್ರೆ ನಮ್ಗೆ ಅರ್ಜೆಂಟ್ ಮಾಡಿಬಿಟ್ರು, ನೀವು ಮಾಡಿಕೊಡ್ರಿ, ಸರ್ಕಾರದಲ್ಲಿ ಫಂಡ್ಸ್ ಇಲ್ಲ ಅಂತೇಳಿ. ಹನುಮಂತಪ್ಪ ಅಂತೇಳಿ ಮುಂಚೆ ನಮ್ಮ ಹೆಲ್ತ್ ಆಫೀಸರ್ ಇದ್ರು, ಅವರೇ ಇನ್ಚಾರ್ಜ್ ಇದ್ದರು. ಅಲ್ರಿ ರೆಡಿ ಮಾಡಿಕೊಡೋದು, ನಮ್ಮ ಹತ್ರ ಫಂಡ್ಸ್ ಇಲ್ಲ ಅಂದರು. ಬಳ್ಳಾರಿ ಜಿಲ್ಲೆಯಲ್ಲೇ 6 ಸಮುದಾಯ ಆರೋಗ್ಯ ಕೇಂದ್ರಗಳು, 28 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 9 ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸೇರಿದಂತೆ ಒಟ್ಟು 139 ಕಡೆಗಳಲ್ಲಿ ವೈದ್ಯಕೀಯ ಸೇವೆಯನ್ನ ನೀಡಲಾಗ್ತಾ ಇದೆ. ಈ ಪೈಕಿ ನಮ್ಮ ಕ್ಲಿನಿಕ್ ಇದ್ರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಹೆಸರಿಗೆ ಒಂದೇ ನಮ್ಮ ಕ್ಲಿನಿಕ್ ಅಂತ ಮಾಡಿದರೆ ಹೊರತು ಇಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿ ಇದು ಅನುಕೂಲ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಸ್ಲಮ್ ಜನ ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ದುಡ್ಡು ಕೊಟ್ಟು ಅಲ್ಲಿ ತೋರಿಸ್ಕೊಂಬ ಪರಿಸ್ಥಿತಿನೂ ಅವ್ರಿಲ್ಲ. ಮೇಯರ್ಗೆ ಫೋಟೋ ತೆಗೆದು ಹಾಕಿದ್ವಿ, ಆಮೇಲೆ ಇವ್ರಿಗೆ DHOಗನ್ನು ಕರೆಸಿ ಹೇಳ್ಬೇಕಂತ ಅವ್ರಿಗೂ ಫೋಟೋ ಹಾಕಿದ್ವಿ. ಆದ್ರೆ ಇದು ಬಹಳ ನೆನೆಗುದಿಗೆ ಬಿದ್ದಿದೆ. ಆದಷ್ಟು ಬೇಗ 7 ನಮ್ಮ ಕ್ಲಿನಿಕ್ಗೆ ವೈದ್ಯರನ್ನ ನೇಮಿಸಿ ಬಡವರಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗುವಂತಾಗಬೇಕಾಗಿದೆ. ಸಾರ್ವಜನಿಕರಿಗೆ ಉಪಯೋಗ ಅಂತೇಳಿ ನಮ್ಮ ಕ್ಲಿನಿಕನ್ನು ಸರ್ಕಾರ ಕಳೆದ 4-5 ವರ್ಷಗಳಿಂದ ಪ್ರಾರಂಭ ಮಾಡಿತು. ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಈವರೆಗೂ ಕೂಡ ಎಷ್ಟೋ ಕ್ಲಿನಿಕ್ಗಳು ಓಪನ್ ಕೂಡ ಆಗಿಲ್ಲ. ಇದು ನಿಜಕ್ಕೂ ದುರ್ದೈವದ ಸಂಗತಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.